ಎಲ್ಲರಿಗೂ ನಮಸ್ಕಾರ. ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ವೃಕ್ಷಗಳ ರಾಜ ಅರಳಿ ಮರವು ಎಲ್ಲ ಊರುಗಳಲ್ಲಿ, ಹಳ್ಳಿಗಳಲ್ಲಿ, ನಗರ ಪಟ್ಟಣಗಳಲ್ಲಿ, ಮಠ ಮಂದಿರಗಳಲ್ಲಿ, ದೇವಾಲಯಗಳು ಇರುವಲ್ಲಿ ಅಶ್ವತ್ಥ ವೃಕ್ಷಗಳು ಇದ್ದೇ ಇರುತ್ತವೆ. ಇದು ಹಿಂದೂ ಧರ್ಮೀಯರಿಗೆ ಮಹಾಪವಿತ್ರ ವೃಕ್ಷವಾಗಿದೆ. ಹಾಗೆಯೇ ಬೌದ್ಧ ಧರ್ಮೀಯರಿಗೂ ಪವಿತ್ರ ವೃಕ್ಷವಾಗಿದೆ. ನೇಪಾಳ ರಾಜಕುಮಾರನಾದ ಸಿದ್ಧಾರ್ಥನು ಪುರದರ್ಶನ ಮಾಡುವಾಗ ರೋಗಿ, ವೃದ್ಧ, ಶವ ದರ್ಶನವನ್ನು ಮಾಡುತ್ತಾನೆ. ಮಾನವನ ಜೀವನ ದುಃಖದಿಂದ ಕೂಡಿದೆ ಎಂದು ತಿಳಿದು ಇದಕ್ಕೆ ಪರಿಹಾರವನ್ನು ಪಡೆಯಲು ರಾಜನು ಸುಪ್ಪತ್ತಿಗೆಯಿಂದ ದೂರಾಗಲು ನಿರ್ಧರಿಸಿ ನಡುರಾತ್ರಿಯಲ್ಲಿ ಹೆಂಡತಿ, ಮಗ, ತಂದೆ, ತಾಯಿ, ರಾಜ್ಯ ತೊರೆದು ಅನೇಕ ಗುರುಗಳ ಹತ್ತಿರ ಹೋಗುತ್ತಾನೆ. ಅವನಿಗೆ ಎಲ್ಲಿಯೂ ಉತ್ತರ ಸಿಗುವುದಿಲ್ಲ. ಮತ್ತೆ ಗುರುಗಳನ್ನು ಹುಡುಕುತ್ತಾ ಗಯಾ ಎಂಬ ಹಳ್ಳಿಗೆ ಬರುತ್ತಾನೆ. ಅಲ್ಲಿರುವ ಬೋಧಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡುತ್ತಾನೆ. ಆಗ ಅವನಿಗೆ ಜ್ಞಾನ ಲಭಿಸುತ್ತದೆ. ಎಲ್ಲಿಯೂ ಸಿಗದ ಜ್ಞಾನ ಇಲ್ಲಿ ಹೇಗೆ ಸಿಕ್ಕಿತು ಎಂದರೆ, ವೇದ, ಪುರಾಣ, ಪುಣ್ಯ ಕಥೆಗಳ ಪ್ರಕಾರ ಅರಳಿ ಮರದ ಎಲೆಗಳಲ್ಲೂ ವೇದದ ಸಂಗಮವಿದೆ ಎಂದು ತಿಳಿದು ಬಂದಿದೆ. ಅಶ್ವತ್ಥ ವೃಕ್ಷದ ಉದಯ ಆಗಿದ್ದು ಹೇಗೆಂದರೆ, ಒಮ್ಮೆ ಲೋಕ ಕಲ್ಯಾಣಕ್ಕಾಗಿ ಶಿವ ಪಾರ್ವತಿಯರು ಏಕಾಂತಕ್ಕೆ ಹೋಗಲೇಬೇಕಾದ ಸನ್ನಿವೇಶ ಸೃಷ್ಟಿಯಾಗುತ್ತದೆ. ಆಗ ಪಾರ್ವತೀದೇವಿಯು, ನಾವು ಏಕಾಂತಕ್ಕೆ ಹೋದಾಗಲೆಲ್ಲ ಈ ದೇವತೆಗಳು ಪರಶಿವನ ದರ್ಶನಕ್ಕೆ ಬಂದು ಏಕಾಂತಕ್ಕೆ ಭಂಗ ತರುತ್ತಾರೆ ಎಂದು ಯೋಚಿಸಿ, ನಮ್ಮ ಏಕಾಂತ ಮುಗಿಯುವವರೆಗೆ ಎಲ್ಲ ದೇವತೆಗಳು ಮರಗಳಾಗಿ ಹೋಗಲೆಂದು ಶಾಪವಿತ್ತಳು. ಆಗ ಶ್ರೀಮನ್ನಾರಾಯಣನು ಅರಳಿ ಮರವಾದನೆಂದು ಮಹಾಭಾರತ ಅಶ್ವಮೇಧ ಯಾಗ ಪರ್ವದಲ್ಲಿ ತಿಳಿದು ಬರುತ್ತದೆ. ಅಲ್ಲದೆ ಶ್ರೀಕೃಷ್ಣ ಭಗವಂತನೂ ಸಹ ಶ್ರೀಮದ್ ಗೀತೆಯ 10:26ರಲ್ಲಿ ಅಶ್ವತ್ಥ ಸರ್ವ ವೃಕ್ಷಾಗಂ, ನಾನು ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷವಾಗಿ ಇರುವೆನು ಎಂದಿರುವನು. ಮತ್ತೊಂದು ಪ್ರಸಂಗದಲ್ಲಿ ದೇವಾನುದೇವತೆಗಳು ಅಗ್ನಿದೇವನಿಗೆ ಅಪಮಾನ ಮಾಡಿ ಅನೇಕ ತೊಂದರೆ ನೀಡುತ್ತಾರೆ. ಆಗ ಅಗ್ನಿದೇವನು ಅಪಮಾನ ತಾಳಲಾರದೆ ದೇವತೆಗಳಿಗೆ ಬುದ್ಧಿ ಕಲಿಸಲು ಒಂದು ಕುದುರೆಯ ರೂಪ ತಾಳಿ ವರ್ಷಾನುಗಟ್ಟಲೆ ಅರಳಿ ಮರದಲ್ಲಿ ಹವಿತು ಕುಳಿತಿದ್ದನು. ಈ ವೃಕ್ಷಕ್ಕೆ ಅಶ್ವತ್ಥ ವೃಕ್ಷವೆಂದು ಕರೆಯುತ್ತಾರೆ ಎಂದು ಹೇಳಲಾಗಿದೆ. ಅಶ್ವತ್ಥ ವೃಕ್ಷದ ಕೆಳಗೆ ಕೆಲವು ಗಂಟೆಗಳ ಕಾಲ ಕುಳಿತು ಧ್ಯಾನ ಮಾಡಿದರೆ ಮಹಾಜ್ಞಾನಿಯಾಗುತ್ತಾನೆ ಎಂದು ತಿಳಿದು ಬಂದಿದೆ. ಅವರಿಗೆ ಯಾವ ರೋಗ ರುಜಿನಗಳು ಬರುವುದಿಲ್ಲವೆಂದು ತಿಳಿದು ಬಂದಿದೆ. ಅರಳಿ ಮರದಲ್ಲಿ ಹೂ ಬಿಡದೆ ಕಾಯಿಗಳಾಗಿ ಹಣ್ಣುಗಳಾಗುತ್ತವೆ. ಆದ್ದರಿಂದ ಇದಕ್ಕೆ ಗುಹ್ಯ ಪುಷ್ಪಕ ವೃಕ್ಷವೆಂದು ಸಹ ಕರೆಯುತ್ತಾರೆ. ಯಾರು ಈ ವೃಕ್ಷ ನೆಟ್ಟು ಬೆಳೆಸುತ್ತಾರೋ ಅವರ ವಂಶವು ಎಂದೆಂದಿಗೂ ನಾಶವಾಗುವುದಿಲ್ಲವೆಂದು, ಐಶ್ವರ್ಯ ದೀರ್ಘಾಯುಷ್ಯು ಹೊಂದಿ ಪಿತೃಗಳಿಗೆ ಮೋಕ್ಷ ಲಭಿಸುತ್ತದೆ ಎಂದು ತಿಳಿಸಲಾಗಿದೆ. ಈ ದೇವವೃಕ್ಷದಲ್ಲಿ ಶ್ರೀಮನ್ನಾರಾಯಣನ ಜೊತೆ ಎಲ್ಲ ವೇದಗಳು ಇರುವುದರಿಂದ ಈ ವೃಕ್ಷ ಪೂಜೆಯಿಂದ ಗ್ರಹಗಳಾದ ಗುರು, ಶನಿ, ರಾಹು, ಕೇತು ದೋಷಗಳಿದ್ದರೆ, ಗುರುಚಾಂಡಾಲ ಯೋಗವಿದ್ದರೆ, ಕುಟುಂಬದಲ್ಲಿ ತೊಂದರೆ, ರೋಗ ರುಜಿನಗಳಿದ್ದರೆ, ಭಯ, ಭೂತಾದಿ ತೊಂದರೆ ಇದ್ದರೆ ಅಶ್ವತ್ಥ ವೃಕ್ಷ ಪೂಜಿಸಿ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ ಎಂದು ಹೇಳುತ್ತಾ 3 ಬಾರಿ ಅಥವಾ 21 ಬಾರಿ ಪ್ರದಕ್ಷಿಣೆ ಮಾಡಿದರೆ ಎಲ್ಲ ದೋಷಗಳು ನಿವಾರಣೆಯಾಗಿ ಅಶುಭ ಫಲಗಳು ನಾಶವಾಗಿ ಮದುವೆ, ಸಂತಾನ, ಧನ ಕನಕ, ವಸ್ತು ವಾಹನಾದಿ, ಆಯಸ್ಸು, ಐಶ್ವರ್ಯ ಮುಂತಾದ ಸುಖ ಸಂತೋಷಗಳು ಲಭಿಸುತ್ತವೆ ಎಂದು ತಿಳಿದು ಬಂದಿದೆ.
ಕನ್ಯೆಯ ಜನ್ಮ ಕುಂಡಲಿಯಲ್ಲಿ ವೈಧವ್ಯ ಯೋಗವಿದ್ದರೆ ವೈಧವ್ಯ ಅರ ವ್ರತ ಮಾಡಿಸುತ್ತಾರೆ. ವೈಧವ್ಯ ದೋಷ ನಿವಾರಣೆಗಾಗಿ ಅಶ್ವತ್ಥ ವಿವಾಹವನ್ನು ಮಾಡಿಸುತ್ತಾರೆ. ಅದೇ ರೀತಿ ಗಂಡಿಗೆ 2 ಮದುವೆಯ ಯೋಗವಿದ್ದರೆ ಅಶ್ವತ್ಥ ವಿವಾಹವನ್ನು ಮಾಡಿಸುತ್ತಾರೆ. ಔಷಧಿಯಾಗಿ ಅಶ್ವತ್ಥದ ಎಲ್ಲ ಭಾಗಗಳು ಅಂದರೆ ಬೇರು, ಕಾಂಡ, ಟೊಂಗೆ, ತೊಗಟೆ, ಎಲೆಗಳನ್ನು ರೋಗ ನಿವಾರಣೆಗಾಗಿ ಉಪಯೋಗಿಸುತ್ತಾರೆ. ಯಾವ ಯಾವ ರೋಗಗಳಿಗೆಂದರೆ ಶೀತ, ತಲೆನೋವು, ಕೆಮ್ಮು, ದಮ್ಮು, ಹೆಣ್ಣು ಮಕ್ಕಳ ಋತುಚಕ್ರದಲ್ಲಿ ಏರುಪೇರು, ಬಂಜೆತನ, ಕಿವಿ ತೊಂದರೆ, ಕಿವುಡುತನ, ಮಲೇರಿಯಾ ಜ್ವರ, ಇರುಳುಗುರುಡು, ಪಿತ್ತ, ಕಫ, ರಕ್ತದೋಷ ಇತ್ಯಾದಿ ಕಾಯಿಲೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತವೆ. ಅಶ್ವತ್ಥ ಪುಷ್ಪವು ಶೀತಲ, ಹೃದಯಕ್ಕೆ ಹಿತಕಾರಿ, ರಕ್ತರೋಗ, ಪಿತ್ತ, ವಿಷ, ವಾಂತಿ, ದಾಹ, ಅಭಿರುಚಿಯನ್ನು ನಿವಾರಿಸುವುದು. ಮಧುಮೇಹಿಗಳು 5ರಿಂದ 8 ಅರಳಿ ಎಲೆ ತಂದು ಚೆನ್ನಾಗಿ ತೊಳೆದು ಒಂದು 200 ml ನೀರಿನಲ್ಲಿ ಕಷಾಯ ಮಾಡಿ ಕುಡಿದರೆ ಮಧುಮೇಹವು ಹತೋಟಿಗೆ ಬರುತ್ತದೆ. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.